ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂದರೆ ITBPಯಲ್ಲಿ ಒಂದು ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಗಳು ಆಗಿರ್ತವೆ. ಇಲ್ಲಿ ಕಿಚನ್ ಸರ್ವಿಸ್ ಅಂತ ಬರುತ್ತೆ. ಈ ಒಂದು ಹುದ್ದೆಗಳು ನೇಮಕವಾಗಿರ್ತವೆ. ಗ್ರೂಪ್ ಸಿ ಹುದ್ದೆಗಿರುತ್ತೆ. 21,700 ಹಿಡಿದು 69,100 ತನಕ ನಿಮಗೆ 7 CPCಯಲ್ಲಿ ಸಂಬಳ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದು ತಿಳ್ಕೊತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಗೆ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಸಹ ಈ ಒಂದು ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟು ಈ ಒಂದು ಹುದ್ದೆ ಹೆಸರು ಬಂದ್ಬಿಟ್ಟು ಕಾನ್ಸ್ಟೇಬಲಲ್ಲಿ ಕಿಚನ್ ಸರ್ವಿಸ್ ಅಂತ ಬರುತ್ತೆ. ಒಟ್ಟು ಟೋಟಲು 819 ಹುದ್ದೆಗಳು ಇರುವಂಥದ್ದು. ಮೇಲ್ ಕ್ಯಾಂಡಿಡೇಟ್ ಅವರಿಗೆ 697 ಹುದ್ದೆಗಳಿದ್ದರೆ ಫಿಮೇಲ್ ಅವರಿಗೆ 122 ಹುದ್ದೆಗಳು ಇರ್ತವೆ. 819 ಟೋಟಲ್ ಹುದ್ದೆಗಳಿರ್ತವೆ ಸ್ನೇಹಿತರೆ. ಇದರ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 2ನೇ ಸೆಪ್ಟೆಂಬರ್ 2024ರಿಂದ ಸ್ಟಾರ್ಟ್ ಆಗಿ 1ನೇ ಅಕ್ಟೋಬರ್ 2024ಕ್ಕೆ ಕೊನೆಗೊಳ್ಳುತ್ತೆ. ನೆಕ್ಸ್ಟು ಇದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ 10ನೇ ತರಗತಿಯನ್ನು ಮುಗಿಸಿದರೆ ನೀವು ಅರ್ಜಿಗಳನ್ನು ಹಾಕೊಳ್ಬೋದು. ಅದರ ಜೊತೆಗೆ ಇನ್ನೊಂದು ನೀಡಿರುವಂಥ ಕ್ವಾಲಿಫಿಕೇಷನ್ ಏನಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಡೆಯಿಂದ ಒಂದು ಕೋರ್ಸನ್ನು ನೀವು ಮುಗಿಸಿರ್ಬೇಕಾಗುತ್ತೆ. ಫುಡ್ ಪ್ರೊಡಕ್ಷನ್ ಕೋರ್ಸ್ ಅಂತ ಇರುತ್ತೆ. ಅದನ್ನು ನೀವು ಮುಗಿಸಿದರೆ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಓಕೆ, ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ 18ರಿಂದ 25 ವರ್ಷದ ಒಳಗಡೆ ಯಾರೆಲ್ಲ ಇರ್ತೀರೋ ಅವರೆಲ್ಲನೂ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಅನ್ರಿಸರ್ವ್ಡ್ ಇರೋರು. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಆನ್ಲೈನ್ ಮೋಡು recruitment.itbp.police.nic.in ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋಬೋದು. ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದು ಅನ್ನೋದು ಖಂಡಿತ ನಾನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಇದರ ಒಂದು ಫಿಸಿಕಲ್ಲು ಮತ್ತು ಇನ್ನಿತರ ರೈಟನ್ ಎಕ್ಸಾಮಿನೇಷನ್ ಇರುತ್ತಾ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿರುತ್ತೆ ಅದೆಲ್ಲನೂ ಇನ್ನೊಂದು ಫುಲ್ ನೋಟಿಫಿಕೇಷನಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಫುಲ್ ನೋಟಿಫಿಕೇಷನ್ 2ನೇ ತಾರೀಕು ಬರುತ್ತೆ. ಅಂದರೆ ಮುಂದಿನ ತಿಂಗಳು 2ನೇ ತಾರೀಕು ಬರುತ್ತೆ. ಆವಾಗ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರೈಟನ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಆ ಒಂದು ಮೆಡಿಕಲ್ ಏನಿರುತ್ತೆ ಮತ್ತು ಫಿಸಿಕಲ್ ಯಾವ ರೀತಿ ಇರುತ್ತೆ, ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅನ್ನೋದು ಫುಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ. ಇದೊಂದು ಶಾರ್ಟ್ ನೋಟಿಫಿಕೇಷನ್ ಆಗಿರುತ್ತೆ. ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳೋದಕ್ಕೆ ಈ ಒಂದು ಶಾರ್ಟ್ ನೋಟಿಫಿಕೇಷನ್ ಹೊರಡಿಸಿರ್ತಾರೆ. ಡೀಟೇಲ್ ನೋಟಿಫಿಕೇಷನ್ 2ನೇ ತಾರೀಕು ಬರುತ್ತೆ. ಆ 2ನೇ ತಾರೀಕು ಬಂದಾಗ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಅನ್ರಿಸರ್ವ್ಡ್ OBC ಕ್ಯಾಟಗರಿ ಅವರಿಗೆ. ಅದೇ SC ST ಇದವರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಅವರಿಗೂ ಸಹ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಇಷ್ಟು ಸ್ನೇಹಿತರೆ ಇದರ ಒಂದು ಅಪ್ಡೇಟ್ ಆಗಿರುತ್ತೆ, ಅಂದರೆ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಫುಲ್ ನೋಟಿಫಿಕೇಷನ್ ಬಂದಾಗ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗೆ ಕಾಯ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.